ಇಬ್ಬರು ಚಿಕ್ಕಪ್ಪನು ಮತ್ತೆ ಈಗ ಒಬ್ಬ ಅಣ್ಣ. ನಾನು ಚಿಕ್ಕವನಿದ್ದಾಗ ನಮ್ಮ ಚಿಕ್ಕಪ್ಪನ ಮನೆಗೆ ಹೋದಾಗೆಲ್ಲ ಅವರು ನನಗೆ ಕರ್ಕೊಂಡು ಹೋಗ್ತಿದ್ರು ಪೊಲೀಸ್ ಸ್ಟೇಷನ್. ನಾನು ಆ ಫೀಲ್ ಒಂಥರ, ಆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗೋದು, ಅಲ್ಲಿ ಸೆಲ್ಲು, ಅಲ್ಲಿರೋ ಗನ್ಗಳು, ಅದೆಲ್ಲ ನೋಡೋಕ್ಕೆ ಚಿಕ್ಕವನಿದ್ದಾಗ ಒಂಥರ ಕ್ಯೂರಿಯಾಸಿಟಿ ನನಗೆ. ಆ್ಯಂಡ್ ನನಗೆ ಆ ಒಂದು ಮೈಂಡಲ್ಲಿ ಏನು ದೃಷ್ಟಿ ಇತ್ತು, ಆ ಒಂದು ಅಲ್ಲಿರೋ ನಮ್ಮ ಚಿಕ್ಕಪ್ಪ ಪೊಲೀಸ್ ಆಗಿರೋದ್ರಿಂದ ಅಲ್ಲಿ ಉಳಿದಿರೋಂಥ ಎಲ್ಲ ಅಧಿಕಾರಿಗಳು, ಪೇದೆಗಳು ನನಗೆ ರಿಲೇಟಿವ್ಸ್ ಥರನೇ ಫೀಲ್ ಆಗೋದು. ಓ, ಇವರು ಯಾರೋ ನಮ್ಮ ದೊಡ್ಡಪ್ಪನೋ, ಇವರು ಯಾರೋ ನಮ್ಮ ಅಣ್ಣನೋ. ನನಗೆ ಪೊಲೀಸ್ ಅಂದರೆ ಅವಾಗಿಂದ ನನ್ನ ದೃಷ್ಟಿಯಲ್ಲಿ ಅವರು ಒಬ್ರಿಗೆ ಯಾರಿಗೋ ಪ್ರಮೋಸರ್ ಆಗ್ಲಿಕ್ಕಾದಂಗೆ, ಇವ್ರು ಯಾರಿಗೋ ತಂದೆ, ಇವ್ರು ಯಾರಿಗೋ ಒಬ್ರು ಅಣ್ಣ, ಇವ್ರಿಗೆ ಯಾರಿಗೋ ಒಬ್ರು ಚಿಕ್ಕಪ್ಪ. ಸೊ ಅವ್ರು ನಾನು ಒಬ್ಬ ಹ್ಯೂಮನ್ ಆಗಿ ನೋಡೋಕ್ಕೆ ಇಷ್ಟಪಡ್ತಾ ಇದ್ದೆ. ಆ್ಯಂಡ್ ನಾನು ಅದನ್ನು ಈ ಸಿನಿಮಾ ಮಾಡ್ಬೇಕಾದ್ರೆ ಅದನ್ನು ಕಟ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು. ಆ್ಯಂಡ್ ನಾನು ಹೇಳ್ದಂಗೆ ನಮ್ಮ ಚಿಕ್ಕಪ್ಪ ಗುರುಲಿಂಗಪ್ಪ ಅಂತ, ಅವರು ಮುಂಚೆ ಮಾನ್ವಿ ಸ್ಟೇಷನಲ್ಲಿದ್ದರು, ಆಮೇಲೆ ಮುನ್ರಾಬಾದ್ಗೆ ಅವರು ಹೆಡ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ರು. ಅವರು ಕೆಲಸ ಆನ್ ಡ್ಯೂಟಿಯಲ್ಲಿದ್ದಾಗಲೇ ಅವರು ತೀರ್ಕೊಂಡ್ರು ಅವರು. ಸೊ ಅವ್ರದ್ದು ನನ್ನ ಗೋವರ್ಧನ್ ಕ್ಯಾರೆಕ್ಟರ್ಗೆ ಅವ್ರ ಇನ್ಫ್ಲುಯೆನ್ಸಸ್ ತುಂಬ ಇದೆ. ಅಂದರೆ ನಾನು ಚಿಕ್ಕವರಿದ್ದಾಗ ನಾವೆಲ್ಲ ಹಬ್ಬಗಳು, ಫ್ಯಾಮಿಲಿಯಲ್ಲಿ ಏನೇ ಫಂಕ್ಷನ್ ಆದರೂ ಎಲ್ಲ ಇಡೀ ಫ್ಯಾಮಿಲಿ, ನಮ್ಮದೊಂದು 60-70 ಜನ ಇದ್ದರೆ ಎಲ್ಲರೂ ಸೇರ್ತಿದ್ವಿ. ಅವ್ರು ಮಾತ್ರ ಮಿಸ್ಸಿಂಗ್. ಅವರು ಫೋನ್ ಮಾಡಿದಾಗೆಲ್ಲ ಡ್ಯೂಟಿ ಇದೆ, ಬರೋಕ್ಕಾಗಲ್ಲ. ಅವ್ರಿಗೆ ಒಂದು ದಿನ ರಜಾ ಹಾಕ್ಕೊಂಡು ಬಂದು ನಮ್ಮ ಜೊತೆ ನಾವು ಮಲಗಿದ್ದಾಗ ಯಾವಾಗಲೂ ರಾತ್ರಿ ಬಂದಿರೋರು. ಬೆಳಿಗ್ಗೆ ಎದ್ದು ನೋಡಿದಾಗ ಅವ್ರು ಇರೋರು. ಅವ್ರು ನೋಡಿದ್ಕೂಳೆ ನಮಗೆಲ್ಲ ಖುಷಿ. ಅಂದರೆ ಅವ್ರು ಎಲ್ಲಿ ಬಂದ್ಕೂಳೆ ಮನೆಗೆ ಆ ಹಬ್ಬಕ್ಕೆ, ಆ ವಾತಾವರಣಕ್ಕೆ ಒಂದು ಮನೆಗೆ ಬರೋದು, ಎಲ್ಲರೂ ನೆನಪಿಸ್ಕೊಂಡು, ಎಲ್ಲರೂ ಇದು ಮಾಡಿಕೊಂಡು. ನಮ್ಮ ಮಕ್ಕಳಿಗೆಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ಅವರೆಲ್ಲ ತುಂಬ ಫೇವ್ರೇಟ್ ಆಗಿರೋರು. ಆ್ಯಂಡ್ ಅವರು ತುಂಬ ಊಟ ಇಷ್ಟಪಡೋರು ಅವರು. ಬಟ್ ಅವ್ರಿಗೆ ಊಟ ಅಷ್ಟು ಇಷ್ಟಪಡೋರು, ತಿನ್ನಕ್ಕೆ ಅವ್ರಿಗೆ ಟೈಮ್ ಸಿಗ್ತಿಲ್ಲ. ಬರ್ತಿದ್ರು ಬೆಳಗ್ಗೆ ಎದ್ದು ಎಲ್ಲರಿಗೂ ಮಾತಾಡಿಸ್ಕೊಂಡು ಟಕ್ಕಂತ ಮಧ್ಯಾಹ್ನಕ್ಕೆ ಹೇಳಿಲ್ಲ, ಹೋಗ್ಬೇಕು ಅಂತ ಮಾಡ್ಬಿಡೋರು. ಆ ಒಂದು ಮಿಸ್ಸಿಂಗ್ ಅವ್ರದ್ದು ಇತ್ತಲ್ಲ, ನಮ್ಗೆ ತುಂಬ ಕಾಡ್ತಾ ಇತ್ತು. ಸೊ ಆ ಒಂದು ಎಲಿಮೆಂಟ್ ನಾನು ಈ ಥರದ ವಿಚಾರಗಳನ್ನೆಲ್ಲ, ಅಂದರೆ ಅವ್ರ ಕೆಲಸ ಹೇಗೆ ಮಾಡ್ತಾರೆ ಅದು ಇದೆಲ್ಲ ನಾವು ಯೂಶಲಿ ಸಿನಿಮಾಗಳನ್ನು ನೋಡಿದ್ದೀವಿ, ಬೇರೆ ಇದರಲ್ಲಿ ನೋಡಿದ್ದೀವಿ. ಅವರು ಬೇರೆ ರೀತಿಯಲ್ಲಿ, ಬೇರೆ ದೃಷ್ಟಿಕೋನದಲ್ಲಿ ಅವ್ರು ನೋಡುವಂಥ ಪ್ರಯತ್ನ ನಾನು ಈ ಸಿನಿಮಾದಲ್ಲಿ ಅದ್ರ ಮುಖಾಂತರ ಮಾಡಿದ್ದೆ. ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಲೈಫ್ ಹೇಗಿರ್ಬೋದು, ಅವ್ರ ಮನೆ ಹೇಗಿರ್ಬೋದು ಅನ್ನೋ ಒಂದು ರೀತಿಯಲ್ಲಿ. ಸೊ ಅದೇ ಪ್ರಮೋದ್ ಸರ್ ಹೇಳಿದಂಗೆ, ನಾನು ಇದನ್ನ ತುಂಬ ಏನೇನೋ ತೋರ್ಸೋಕ್ಕಾಗಲ್ಲ. ಹೇಗೆ ಅವರು ಹಾಕೋ ಪ್ರತಿಯೊಂದು ಯೂನಿಫಾರ್ಮಿಂದ ಹಿಡಿದು ಅವರು ಸ್ಟೇಷನ್ ವ್ಯವಹರಿಸೋ ರೀತಿ, ಅದೆಲ್ಲ ನಾವು ಅಥೆಂಟಿಕ್ ಆಗಿದ್ದಷ್ಟು ಒಳ್ಳೆಯದಾಗಿರುತ್ತೆ. ನಾವು ತುಂಬ ಅಥೆಂಟಿಕ್ ಆಗಿರುತ್ತೆ ಅನ್ನೋ ಒಂದು ಫೀಲಲ್ಲಿ ನಾನು ಒಂದು ದಿನ ಕೋಣನಕೋಟೆ ಪೊಲೀಸ್ ಸ್ಟೇಷನ್ ಹೋಗಿ ಕೂತ್ಕೊಂಡು ಅಲ್ಲಿರುವಂಥ ಆ್ಯಕ್ಟಿವಿಟೀಸ್ ಹೇಗಾಗುತ್ತೆ ಅದನ್ನೆಲ್ಲ ಅವ್ರ ಹತ್ರ ಕೇಳಿಕೊಂಡು, ಸ್ಟಡಿ ಮಾಡಿ, ರಿಸರ್ಚ್ ಮಾಡಿಕೊಂಡು ಅದನ್ನೆಲ್ಲ ಆಲ್ಮೋಸ್ಟ್ ಅಳವಡಿಸ್ಕೊಂಡು ಟ್ರೈ ಮಾಡಿದ್ದೀನಿ. ಭಾಗಶಃ ಚೆನ್ನಾಗಿ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನು ಉಳಿದಿದ್ದೆಲ್ಲ ಪ್ರಮೋದವ್ರು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಎಲ್ಲ. ನಾನು ತುಂಬ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಸಂಜೆ ಥ್ಯಾಂಕ್ ಯು ಎಲ್ಲ ನಿಮಗೆಲ್ಲ ಬಂದು ಸಿನಿಮಾನ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ.